ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಆ್ಯಕ್ಚುಲಿ ಹೇಳಬೇಕಂತಂದರೆ ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿ. ಎಷ್ಟೊಂದು ಜನ ಕೇಳ್ತಾ ಇದ್ರಿ ವಿಡಿಯೋ ಯಾಕೆ ಮಾಡಿಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್, ನಿಮಗೋಸ್ಕರ ಈ ವಿಡಿಯೋ. ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ? ಸೊ ನಾನು ವಿಡಿಯೋ ಮಾಡ್ತಿರೋದು, ಬನ್ನಿ ಇವತ್ತು ಒಂದು ಕ್ಲೈಂಟ್ ಮನೆಗೆ ಹೋಗೋಣ. ಅವ್ರಿಗೆ ಹೇರ್ ಸ್ಟೈಲು ಮತ್ತು ಸಾರಿ ಡ್ರೇಪಿಂಗ್ ಇತ್ತು. ಸೊ ಹೋಗಿ ಅವ್ರದ್ದು ಫಿನಿಶ್ ಮಾಡಿಕೊಟ್ಬಿಟ್ಟು ಬರೋಣ. ನನ್ನ ಜೊತೆ ನೀವು ಬನ್ನಿ, ಕರ್ಕೊಂಡು ಹೋಗ್ತೀನಿ. ನಾನು ಹೊರಟಿದ್ದು ಬೆಳಗ್ಗೆ ಆದರೂ ಕೂಡ ತುಂಬ ಬಿಸಿಲಿತ್ತು. ಆ ಬಿಸಿಲಲ್ಲೇ ಹೋಗಿ ಎಲ್ಲ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಮಧ್ಯದಲ್ಲಂತೂ ನನಗೆ ವೀಡಿಯೋ ತೊಗೊಳ್ಳೋಷ್ಟು ಟೈಮ್ ಸಿಕ್ಕಿರಲ್ಲ ಅನ್ಕೋತೀನಿ. ಸೊ ಇದು ಫೈನಲ್ ಲುಕ್ ಆಗಿರುತ್ತೆ. ಸೊ ಇವ್ರದ್ದು ನಂದು ರೆಗ್ಯುಲರ್ ಕ್ಲೈಂಟ್. ಇವರು ಬಂದು ಮೈಸೂರನ್ನು ತುಂಬ ಕ್ಯೂಟ್ ಆ್ಯಂಡ್ ಒಂಥರ ಸಾಫ್ಟ್ ನೇಚರ್ ಅಂತಲೇ ಹೇಳ್ಬೋದು. ಇವ್ರನ್ನ ಯಾವಾಗ ಡೆವಲಪ್ ಮಾಡೋಕ್ಕೂ ನಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಅವ್ರದ್ದು ಫೈನಲ್ ಲುಕ್ನ. ಹೀಗಿತ್ತು. ಆ್ಯಂಡ್ ಮೈಸೂರಿನಲ್ಲೇ ಇದ್ದು ನೀವೇನಾದ್ರು ಸೀರೆ ಉಟ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ, ಅಥವಾ ಹೇರ್ ಸ್ಟೈಲಿಸ್ಟ್ ಬೇಕು, ಮೇಕಪ್ ಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ದೀರಾ, ಹುಡುಕ್ತಾ ಇದ್ದೀರಾ ಬಜೆಟ್ ಫ್ರೆಂಡ್ಲಿಯಾಗಿ, ನಾನು ನಿಮಗೋಸ್ಕರ ಇರ್ತೀನಿ. ನೀವು ಒಂದು 2 ದಿವಸದ ಮುಂಚೆನೇ ನನಗೆ ಕಾಲ್ ಅಪ್ಪೋ ಮೆಸೇಜೋ ಮಾಡಿದ್ರೆ ಆ ದಿನ ಈವೆಂಟಿಗೆ ನಾನು ಇರ್ತೀನಿ. ಸೊ ಇನ್ಯಾಕೆ ಟೆನ್ಷನ್ ಅಲ್ವಾ? ಸೀರೆನೇ ಉಟ್ಕೊಳ್ಳೋಕೆ ಬರಲ್ಲ, ತುಂಬ ಕಷ್ಟಪಡ್ತಿದ್ದಾರೆ, ಅಥವಾ ಏನೋ ಒಂದು ಸಣ್ಣ ಪುಟ್ಟ ಫಂಕ್ಷನ್ಸ್ ಇದೆ, ಸೊ ಸಡನ್ನಾಗಿ ನಂಗೆ ಯಾರೋ ಆರ್ಟಿಸ್ಟ್ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಹೌದು ಫ್ರೆಂಡ್ಸ್, ಖಂಡಿತವಾಗ್ಲೂ ಇದು ಮೈಸೂರಲ್ಲಿ ಮಾತ್ರ. ಯಾಕಂತಂದರೆ ಸ್ಯಾರಿ ಡ್ರೇಪಿಂಗ್ ಎಲ್ಲ ನಾನು ಬೇರೆ ಕಡೆ ಹೋಗ್ತೀನಿ ಅಂತಂದರೆ ಸಡನ್ನಾಗಿ ಟೈಮ್ ನನಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೊ ಮೈಸೂರಲ್ಲಿ ಯಾವುದೇ ಥರ ಲೊಕೇಶನ್ಸ್ ಇದ್ದರೆ ಅಲ್ಲಿ ನಾನು ಹೋಗಿ ಸ್ಯಾರಿನ ಡ್ರೇಪ್ ಮಾಡಿ ಕೊಡ್ತೀನಿ. ಸೊ ಇಲ್ಲಿ ಮುಗೀತು ನಂದು. ಸೊ ನೆಕ್ಸ್ಟ್ ದಿನ ಇನ್ನೊಂದು ಇವೆಂಟ್ ಇದೆ ಇವ್ರದ್ದೇನೆ. ಇದು ಬಂದು ಈವ್ನಿಂಗ್ ರಿಸೆಪ್ಷನ್ಗೆ ರೆಡಿಯಾಗಿದ್ದು. ಇದು ಗೊತ್ತಲ್ವಾ, ನಮ್ಮದು ನಾರ್ಮಲ್ ಬೊಗಾದಿ ರೋಡು. ಯಾರ್ಯಾರು ಬೊಗಾದಿಯಿಂದ ನೋಡ್ತಾ ಇದ್ದೀರಾ ಒಂದು ಕಮೆಂಟ್ ಅಥವಾ ವಿಶಸ್ನ ಕೊಟ್ಟಿರಿ. ಸೊ ಇದಾಗಿತ್ತು ನಮ್ಮ ಸಂಜೆಯ ಕ್ಲೈಂಟ್ ಅಂತ. ಸೊ ಮತ್ತೆ ಹೆವಿ ಬಿಸಿಲು ಆಯಿತು ಗುರು. ಏನು ಮಟ್ಟಿಗೆ ಬಿಸಿಲು ಇತ್ತು ಅಂತ ಅಂದರೆ ಅಯ್ಯೋಯ್ಯೋ, ನಾವೆಲ್ಲ ತಮಿಳ್ನಾಡಲ್ಲಿ ಇದ್ದೀವಾ ಅನ್ನೋಷ್ಟು ಫೀಲ್ ಆಗ್ತಿತ್ತು, ಅಷ್ಟು ಬಿಸಿಲಿತ್ತು. ಸೊ ಬಿಸಿಲಲ್ಲೇ ಮತ್ತೊಂದು ನೀವು ಹೇಳ್ಬೋದು, ಗಾಡಿಲೇ ಹೇಗೆ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಅಂತ. ಸ್ವಲ್ಪ ಸರ್ಕಸ್ ಮಾಡ್ತೀನಿ ಅಷ್ಟೇ, ಬಟ್ ಅದು ತಪ್ಪು ಗೊತ್ತು. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಗೆ ತೊಗೊಂಡು ಇಟ್ಟಿರ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಿಮಗೆ ಸಪೋಸ್ ಏನಾದ್ರು ಸಾರಿನ ಮುಂಚೆನೇ ಪ್ರೀ ಫೋಲ್ಡಿಂಗ್ ಬೇಕಂತ ಅಂದರೆ ಅದು ಕೂಡ ಅವೈಲಬಲ್ ಇರುತ್ತೆ. ಸಾರಿನ ಮುಂಚೆನೇ ನಿಮ್ಮ ಅಳತೆಗೆ ಪ್ರೀ ಫೋಲ್ಡಿಂಗ್ನ ಮಾಡಿ ನಿಮ್ಮ ಡೇಟಿಗೆ ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ನಾನು ಕೊಡ್ತೀನಿ. ಇದು ಮತ್ತೆ ನೆಕ್ಸ್ಟ್ ದಿನ ಮಾರನೇ ದಿನ ಅರ್ಲಿ ಮಾರ್ನಿಂಗ್ ಮತ್ತೆ ಅವ್ರದ್ದೇ ಮೇಕ್ ಓವರ್ ಇತ್ತು. ಸೊ ಅದು ಮುಗಿಸ್ಕೊಡ್ತಾ ಇದ್ದೀನಿ. ಅದು ಮುಗಿಸಿರೋದನ್ನ ವ್ಯೂನ ನೀವು ನೋಡ್ಬೋದು. ಸೊ ನನ್ನ ಕ್ಲೈಂಟ್ ಇವರು ತುಂಬ ಕ್ಯೂಟಾಗಿದ್ದಾರೆ ಅಲ್ವಾ? ಸೊ ಇದರಲ್ಲಿ ರೆಡ್ ಸ್ಯಾರಿನ ಅವರು ವೇರ್ ಮಾಡಿದ್ದಾರೆ. ತುಂಬ ಎಲಿಗೆಂಟಾಗಿದೆ, ತುಂಬ ಕ್ಯೂಟಾಗಿದೆ. ಇವರು ತುಂಬ ಪರ್ಟಿಕ್ಯುಲರ್, ನಂಗೆ ಇದೇ ಥರ ಬೇಕು, ಹಿಂಗೆ ಇರಬೇಕು ಅಂತ ಫಿನಿಶಿಂಗ್ ಕೇಳೋದ್ರಲ್ಲಿ ತುಂಬ ಪರ್ಟಿಕ್ಯುಲರ್. ಸೊ ಈ ನನ್ನ ಕ್ಲೈಂಟ್. ಆ್ಯಂಡ್ ನೀವು ನೋಡ್ಬೋದು ಹೇರ್ ಸ್ಟೈಲ್ ಕೂಡ. ಸೊ ಈ ಹೇರ್ ಸ್ಟೈಲ್ ಹೆಸರು ಬಂದು ಫಿಶ್ ಬ್ರೈಡ್ ಅಂತ ಕರಿತೀವಿ. ಸೊ ಇದು ನೋಡೋಕ್ಕೆ ತುದಿಯಲ್ಲಿ ಚಿಕ್ಕದಕ್ಕೆ ಕಾಣಿಸುತ್ತೆ. ಸೊ ಇದನ್ನು ಫಿಶ್ ಬ್ರೈಡ್ ಅಂತ ಕರಿತೀವಿ ನಾವು, ಆಯಿತಾ? ಸೊ ಇವ್ರದ್ದೊಂದು ಪಿಕ್ಚರ್ಸ್ ಅಂತಂದರೆ ವೀಡಿಯೋ, ಖಂಡಿತವಾಗ್ಲೂ ವೀಡಿಯೋನ ವರ್ಕ್ ಮಾಡಬೇಕಾದ್ರೆ ತೊಗೊಳೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಸೊ ನಾನು ಒಬ್ಬಳೇ ಹೋಗಿರ್ತೀನಿ, ಹಾಗಾಗಿ ವೀಡಿಯೋಸ್ ಎಲ್ಲ ತೊಗೊಳೋದು ಸ್ವಲ್ಪನೇ ಕಷ್ಟನೇ ವರ್ಕ್ ಟೈಮಲ್ಲಿ. ಸೊ ಅವ್ರ ಹತ್ರನೇ ಹೇಳಿ 1-2 ಪಿಕ್ಚರ್ಸ್ನ ನಾನು ಕೇಳಿರ್ತೀನಿ ಗುರು. ಸೊ ಈ ವಿಡಿಯೋನ ನೋಡಿದ್ರಿ ಅಲ್ವಾ? ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತಾನೇ ಇರ್ತೀನಿ. ಸೊ ಅಲ್ಲಿವರೆಗೂ ಜೋಪಾನ. ಆ್ಯಂಡ್ ಯಾರ್ಯಾರಿಗೆ ಸೀರೆ ಉಡೋಕ್ಕೆ ಬರಲ್ಲ, ಹೇರ್ ಸ್ಟೈಲ್ ಬೇಕು, ಸೀರೆ ಉಡೋಕ್ಕೆ ಬರಲ್ಲ ಅಂತ ಹೇಳ್ತಿಲ್ಲ, ಬಟ್ ಕೆಲವೊಬ್ರಿಗೆ ಅಗತ್ಯ ಇರುತ್ತೆ. ಸೊ ಅಂಥವರು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡಬೇಕು ಅನ್ಕೋತಾ ಇದ್ದೀನಿ. ಸೊ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಇದು ಬಂದು ಬೋಗಾದಿಲಿ ನನಗೆ ಆರ್ಡರ್ ಇದ್ದಿದ್ದು. ಸೊ ಬೆಳಗ್ಗೆನೇ ಬಂದು ರೆಡಿ ಮಾಡಿ ಇವಾಗ ಮುಗೀತು, ಹೊರಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.